ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. RCB ಪಂಜಾಬ್ ಫೈನಲ್ ಟ್ವಿಸ್ಟ್. ಹೈ ವೋಲ್ಟೇಜ್ ಪಂದ್ಯಕ್ಕೆ ವರುಣ ಅಡ್ಡಿ. ಅಹಮದಾಬಾದ್ನಲ್ಲಿ 60% ಮಳೆ ಸಾಧ್ಯತೆ. ಪಂದ್ಯ ರದ್ದಾದ್ರೆ ಯಾರಿಗೆ ಸಿಗುತ್ತೆ ಕಪ್? ನಮಸ್ಕಾರ ಸ್ನೇಹಿತರೆ, ಅಂತೂ ಇಂತೂ ನಾವೆಲ್ಲ ಇಷ್ಟು ದಿನ ಕಾಯ್ತಾ ಇದ್ದ ಟೈಮ್ ಬಂದೇ ಬಿಟ್ಟಿದೆ. IPL ಸೀಸನ್ 18ರ ಕಲರ್ಫುಲ್ ಟೂರ್ನಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. 70 ರೋಚಕ ಲೀಗ್ ಮ್ಯಾಚ್ಗಳು, 3 ತಿಂಗಳ ಅದ್ದೂರಿ ಸಮರ, 3 ಹೈ ಟೆನ್ಷನ್ ಪ್ಲೇ ಆಫ್ ಪಂದ್ಯಗಳ ಕಾದಾಟದ ನಂತರ RCB ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. 18 ವರ್ಷಗಳ ವನವಾಸಕ್ಕೆ ಬ್ರೇಕ್ ಹಾಕಿ ಟ್ರೋಫಿಗೆ ಮುತ್ತಿಕ್ಕೋಕೆ ಬೆಂಗಳೂರು ಬಾಯ್ಸ್ ರೆಡಿ ಆಗಿದ್ದಾರೆ. ಅತ್ತ ಶ್ರೇಯಸ್ ಅಯ್ಯರ್ ಕೂಡ ನಿರಂತರ 2ನೇ ಬಾರಿಗೆ ಕಪ್ ಎತ್ತಿ ಹಿಡಿಯೋಕೆ ರೆಡಿ ಆಗ್ತಿದ್ದಾರೆ. ಆದರೆ ಇಂತಹ ಹೈ ವೋಲ್ಟೇಜ್ ಮ್ಯಾಚ್ಗೆ ಮಳೆ ಅಡ್ಡಿ ಆಗಬಹುದು ಅನ್ನೋ ಸುದ್ದಿ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಹಾಗಿದ್ರೆ ಮಳೆ ಬಂದರೆ ಫೈನಲ್ ಕತೆ ಏನು? ರಿಸರ್ವ್ ಡೇ ಇದೆಯಾ ಅಥವಾ ಲೀಗ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ವಿನ್ನರ್ ಡಿಸೈಡ್ ಮಾಡ್ತಾರಾ? ಪಂದ್ಯದ ಮೇಲೆ ವೆದರ್ ಪರಿಣಾಮ ಏನು? ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 62% ಮಳೆ ಸಾಧ್ಯತೆ. ಪಂಜಾಬ್ಗೆ ಪಂಚ್ ನೀಡಿ ಫೈನಲ್ಗೇರಿರುವ RCB ಈ ಸಲ ಶತಾಯಗತಾಯ ರಣಕಣದಲ್ಲಿ ಕಪ್ ನಮ್ದಾಗಲೇಬೇಕು ಅಂತ ಪಣ ತೊಟ್ಟಿದೆ. ಇದಕ್ಕಾಗಿ ಇನ್ನಿಲ್ಲದ ಗೇಮ್ ಪ್ಲಾನ್ ಸ್ಟ್ರಾಟಜಿಗಳನ್ನು ರೂಪಿಸಿಕೊಂಡಿದೆ. ಆದರೆ ಫೈನಲ್ ಫೈಟ್ ನಡೆಯೋ ನಮೋ ಮೈದಾನದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮಳೆ ಸುರಿಯಬಹುದು ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ. ಕ್ವಾಲಿಫೈಡ್ 2 ಮ್ಯಾಚ್ನಲ್ಲೂ ಕೂಡ ಮಳೆ ಸುರಿದು ಪಂದ್ಯ 2 ಗಂಟೆ ಲೇಟ್ ಆಗಿ ಶುರುವಾಗಿತ್ತು. ಈಗ ಫೈನಲ್ನಲ್ಲೂ ಕೂಡ ವರುಣ ಕಾಟ ಕೊಡಬಹುದು. ಅಹಮದಾಬಾದ್ನಲ್ಲಿ ಸಂಜೆ 63% ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸ್ಥಳೀಯ ಹವಾಮಾನ ಇಲಾಖೆಯೊಂದಿಗೆ ಚರ್ಚೆ ಮಾಡಿದ್ದು ಅವರು ಕೂಡ ಮಳೆ ಬರೋ ಚಾನ್ಸಸ್ ದಟ್ಟವಾಗಿದೆ ಅಂತ ಹೇಳಿದ್ದಾರೆ. ಮಳೆ ಬಂದ್ರೆ ಯಾರು ವಿನ್ನರ್? ಆದ್ರೆ ಸ್ನೇಹಿತರೆ, ತುಂಬಾ ಆತಂಕ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ IPL ಮುಂದೂಡಿಕೆಯಾಗಿ ಪದೇ ಪದೇ ಪಂದ್ಯಗಳಿಗೆ ಮಳೆ ಅಡ್ಡಿಯಾದಾಗ BCCI IPLನ ಪ್ಲೇಯಿಂಗ್ ಕಂಡೀಷನ್ಗಳಿಗೆ ಬದಲಾವಣೆ ತಂದಿತ್ತು. ಆ ಪ್ರಕಾರ ಪಂದ್ಯ 2 ಗಂಟೆ ತಡವಾಗಿ ಆರಂಭ ಆಗ್ಬೋದು. ಬೇಕಾದ್ರೆ ಅಂದ್ರೆ 9:30ಕ್ಕೆ ಬೇಕಾದರೂ ಕೂಡ ಮ್ಯಾಚ್ ಶುರುವಾಗಿ ಫುಲ್ ಆಟ ನಡೀಬಹುದು. ಕ್ವಾಲಿಫೈಡ್ 2 ನಲ್ಲೂ ಹೀಗೆ ಆಗಿತ್ತು. ಒಂದು ವೇಳೆ ಮಳೆ ನಿಲ್ಲಲೇ ಇಲ್ಲ ಅಂದ್ರೆ, ಮಂಗಳವಾರ ಒಂದೇ ಒಂದು ಓವರ್ ಆಡೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಆಗಲೂ ಆತಂಕ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಫೈನಲ್ಗೆ ರಿಸರ್ವ್ ಡೇ ಇದೆ. ಬುಧವಾರ ಫೈನಲ್ ನಡೆಯುತ್ತೆ. ಆದರೆ ವಿದೇಶಿ ಆಟಗಾರರ ಕಮಿಟ್ಮೆಂಟ್ಸ್ ಆಯಾ ತಂಡಗಳು ನೋಡ್ಕೋಬೇಕು ಅಷ್ಟೇ. ಇನ್ನು ರೇರ್ ಕೇಸಲ್ಲಿ ಮುಂಗಾರು ಮಳೆ ರುಚಿಗೆದ್ದು ಬುಧವಾರ ಕೂಡ ಮ್ಯಾಚ್ ನಡೀಲಿಲ್ಲ ಅಂದರೆ ಆಗ ಆತಂಕ ಪಡಬೇಕು. ಯಾಕಂದರೆ ಆಗ ಲೀಗ್ ಹಂತದಲ್ಲಿ ತಂಡಗಳ ಸ್ಥಾನದ ಆಧಾರದ ಮೇಲೆ ವಿನ್ನರ್ ಡಿಸೈಡ್ ಆಗ್ತಾರೆ. ಇದರರ್ಥ ಟೇಬಲ್ ಟಾಪರ್ ಆಗಿದ್ದ ಪಂಜಾಬ್ ಚಾಂಪಿಯನ್ಸ್ ಆಗುತ್ತೆ. ಆದರೆ ಸದ್ಯಕ್ಕೆ ಇಡೀ ಪಂದ್ಯ ರದ್ದಾಗೋ ಸಾಧ್ಯತೆ ತುಂಬಾ ದೂರ ಇದೆ. ಸೊ ಮ್ಯಾಚ್ ಬಗ್ಗೆ, ತಂಡಗಳ ಬಲಾಬಲದ ಬಗ್ಗೆ, ಸ್ಟ್ರಾಟಜಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಟಾಸ್ ಗೆದ್ದವರಿಗೆ ಗೊಂದಲ. ಇತ್ತೀಚೆಗೆ ಯಾವುದೇ T20 ಪಂದ್ಯ ಆದ್ರೂ ಕೂಡ ಅಲ್ಲಿ ಟಾಸ್ ಕ್ರೂಷಿಯಲ್. ಟಾಸ್ ಗೆದ್ದವರೇ ಹೆಚ್ಚು ಮ್ಯಾಚ್ ಗೆಲ್ಲೋ ಟ್ರೆಂಡ್ ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅಹಮದಾಬಾದ್ ನಲ್ಲಿ ಟಾಸ್ ಗೆದ್ದ ತಂಡ ಹೆಚ್ಚು ಟೆನ್ಷನ್ ಆಗಬಹುದು. ಯಾಕಂದ್ರೆ ಅಹಮದಾಬಾದ್ ಇಡೀ ಸೀಸನ್ ನಲ್ಲಿ ಬ್ಯಾಟಿಂಗ್ ಅಡ್ಡ ಆಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಆತ್ಮ ಈ ಸ್ಟೇಡಿಯಂ ಒಳಗೆ ಸೇರ್ಕೊಂಡಿರೋ ತರ ಕಾಣಿಸ್ತಾ ಇತ್ತು. ಇಲ್ಲಿನ ಕಪ್ಪು ಮತ್ತು ಕೆಂಪು ಮಣ್ಣು ಮಿಶ್ರಿತ ಸೆಂಟರ್ ಪಿಚ್ ಬ್ಯಾಟರ್ಗಳಿಗೆ ಸ್ವರ್ಗ ಆಗೋಗಿದೆ. ಸದ್ಯ ಫೈನಲ್ಗೂ ಇದೇ ಪಿಚ್ ಬಳಸಲಾಗುತ್ತೆ. ಈ ವರ್ಷ ಇಲ್ಲಿ ಕಳೆದ 8 ಪಂದ್ಯದಲ್ಲಿ 11 ಸಲ 200+ ಸ್ಕೋರ್ ಆಗಿದೆ. ಅದರಲ್ಲಿ 6 ಸಲ ಮೊದಲು ಬ್ಯಾಟ್ ಮಾಡಿದ ಟೀಮ್ಗಳೇ ಗೆದ್ದಿವೆ. ಆದರೆ ಹಾಗಂತ RCB ಟಾಸ್ ಗೆದ್ದು ನೇರ ಬ್ಯಾಟಿಂಗ್ ತಗೊಳ್ಳೋದು ಕಷ್ಟ ಇದೆ. ಯಾಕಂದರೆ ಕ್ವಾಲಿಫೈಡ್ 2 ನಲ್ಲಿ ಪಂಜಾಬ್ ಮುಂಬೈ ವಿರುದ್ಧ ಚೇಸ್ ಮಾಡಿ ಗೆದ್ದಿತ್ತು. ಬ್ಯಾಟಿಂಗ್ಗೆ ಕಂಪೇರ್ ಮಾಡಿದ್ರೆ ಪಂಜಾಬ್ನ ಬಾಲಿಂಗ್ ವೀಕ್ ಇದೆ. ಹೀಗಾಗಿ ಪಂಜಾಬ್ ಚೇಸ್ ಮಾಡೋಕೆ ಪ್ರಿಫರ್ ಮಾಡುತ್ತೆ. ಹೀಗಾಗಿ ಆ ವೀಕ್ನೆಸ್ ಎಕ್ಸ್ಪ್ಲೋರ್ ಮಾಡೋ ಆಯ್ಕೆ ಕೂಡ ಇದೆ. ಹೀಗಾಗಿ ಟಾಸ್ ಗೆದ್ರೆ RCBಗೆ ಏನ್ ಮಾಡಬೇಕು ಅನ್ನೋ ಗೊಂದಲ ಇರೋದಂತೂ ನಿಜ. ಏನು 2 ತಂಡಗಳ ಟೀಮ್ ಕಾಂಬಿನೇಷನ್ ನೋಡೋದಾದ್ರೆ ತುಷಾರಾಗೆ ಅವಕಾಶ, ಲಿವಿಂಗ್ಸ್ಟನ್ ಔಟ್. RCB ಟೀಮ್ ನೋಡೋದಾದ್ರೆ ಮೇಲ್ನೋಟಕ್ಕೆ ಯಾವುದೇ ಚೇಂಜಸ್ ಮಾಡೋ ಅಗತ್ಯ ಕಾಣಿಸ್ತಿಲ್ಲ. ಆದ್ರೆ ಲ್ಯಾಮ್ ಲಿವಿಂಗ್ಸ್ಟನ್ ರ ಫಾರ್ಮ್ ನೋಡಿದ್ರೆ ಅವರ ಜಾಗಕ್ಕೆ ಮತ್ತೊಬ್ಬರನ್ನ ಆಡಿಸುವ ಅವಕಾಶ ಇದೆ. ಯಾಕಂದ್ರೆ ಇಡೀ ಸೀಸನ್ ಲಿವಿಂಗ್ಸ್ಟನ್ ಫ್ಲಾಪ್ ಆಗಿದ್ದಾರೆ. ಈಗ ಕೂಡ ಟಿಮ್ ಡೇವಿಡ್ ಇಂಜುರಿ ಆಗಿರೋದಕ್ಕೆ ಅವ್ರನ್ನ ಆಡಿಸ್ತಿರೋದು.
ಹೀಗಾಗಿ ಆಲ್ರೆಡಿ ಪ್ರೆಷರ್ನಲ್ಲಿರೋ ಪ್ಲೇಯರ್ ಫೈನಲ್ ಪ್ರೆಷರನ್ನು ತಾಳ್ಕೊಂಡು ಆಡ್ತಾರ ಅನ್ನೋದೇ ಡೌಟ್. ಹೀಗಾಗಿ ಅವ್ರ ಜಾಗಕ್ಕೆ ಮತ್ತೊಬ್ಬ ಪ್ಲೇಯರ್ನ ಆಡಿಸ್ಬೋದು. ಮಲಿಂಗಾರಂತೆ ಬೌಲಿಂಗ್ ಮಾಡೋ ನುವಾನ್ ತುಷಾರ ಹಾಕೋಬೋದು. ಆದರೆ ಇದರಿಂದ ಇಷ್ಟು ದಿನ RCB ಪಾಲಿಸ್ಕೊಂಡ್ಬಂದ ಟೀಮ್ ಕಾಂಬಿನೇಷನ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಟೀಮ್ ಕಾಂಬಿನೇಷನ್ಗೆ ಅಫೆಕ್ಟ್ ಆಗಬಾರ್ದು ಅನ್ನೋದಾದರೆ ಹೊಸದಾಗಿ ತಗೊಂಡಿರೋ ಟೀಮ್ ಸೈಫರ್ಟ್ನ ಆಡಿಸಬಹುದು. ಟಾರ್ಗೆಟ್ ಟಾಪ್ ಆರ್ಡರ್. ಪಂಜಾಬ್ ಬ್ಯಾಟಿಂಗ್ನಲ್ಲಿ ಅವರ ಟಾಪ್ ಆರ್ಡರೇ ಜಿವಾಳ, ಪ್ರಿಯಾಂಶ್ ಆರ್ಯ, ಪ್ರಭ್ ಸಿಮ್ರನ್, ಜಾಸ್ ಇಂಗ್ಲಿಸ್, ಶ್ರೇಯಸ್ ಅಯ್ಯರ್ ಬಿಟ್ರೆ ಮಿಡಲ್ ಆರ್ಡರ್ನಲ್ಲಿ ಯಾರೂ ಹೆಚ್ಚು ರನ್ ಮಾಡಿಲ್ಲ. ಟಾಪ್ ಆರ್ಡರ್ ವೈಫಲ್ಯ ಆದಾಗಲೆಲ್ಲ ಪಂಜಾಬ್ ಕೊಲ್ಯಾಪ್ಸೇ ಆಗಿ ಹೋಗಿದೆ. RCBನೇ ಈ ಹಿಂದೆ 3 ಪಂದ್ಯಗಳಲ್ಲಿ ಪಂಜಾಬ್ 50-60 ರನ್ ಸ್ಕೋರ್ ಮಾಡುವಷ್ಟರಲ್ಲಿ 4 ವಿಕೆಟ್ ತೆಗೆದಿತ್ತು. ಅದೇ ಕಾರಣ RCB ಇದುವರೆಗೂ ಡಾಮಿನೇಟ್ ಮಾಡೋಕ್ಕಾಗಿದೆ. ಹೀಗಾಗಿ RCB ಬೌಲಿಂಗ್ನ ಇನ್ನಷ್ಟು ಮೊನಚು ಮಾಡಿಕೊಂಡು ಪಂಜಾಬ್ ಮೇಲೆ ಅಟ್ಯಾಕ್ ಮಾಡಬೇಕು. ಶ್ರೇಯಸ್ ಆಧಾರ. ಪಂಜಾಬ್ ಟೀಮ್ ನೋಡೋದಾದರೆ ಅಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಕೊನೆ ಗಳಿಗೆಯಲ್ಲಿ ಯಾರಾದರೂ ಇಂಜುರಿ ಆದರೆ ಅಷ್ಟೇ ಚೇಂಜಸ್ ಆಗ್ಬೋದು. ಇಂಥ ಪಂಜಾಬ್ಗೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರೇ ಆಧಾರ. ಅದರಲ್ಲೂ ಅಹಮದಾಬಾದ್ನಲ್ಲಿ ಶ್ರೇಯಸ್ ಔಟ್ ಆಗದೆ 242 ರನ್ ಗಳಿಸಿದ್ದಾರೆ ಆ ಗ್ರೌಂಡ್ನಲ್ಲಿ ಇದುವರೆಗೂ. ಸೊ ನಮ್ಮ RCB ಮೇಲೆ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಹೀಗಾಗಿ RCB ಈ ಸೈಕಲಾಜಿಕಲ್ ಡಾಮಿನೇಷನ್ನ ಅಯ್ಯರ್ ಮೇಲೆ ಮುಂದುವರಿಸಬೇಕು. ಶ್ರೇಯಸ್ ಅಯ್ಯರನ್ನು ಅಲ್ಪ ಮೊತ್ತಕ್ಕೆ ಕಟ್ ಹಾಕಬೇಕು. ಇಲ್ಲಾಂದರೆ ಅಯ್ಯಯ್ಯ ಮಾಡಿಬಿಡ್ತಾರೆ ಶ್ರೇಯಸ್ ಅಯ್ಯರ್ ಯಾವುದೇ ಟೀಮ್ಗಾದರೂ ಕೂಡ. ಮುಂಬೈಗೆ ಮಾಡಿದ್ದಾರೆ. ಈಗ ನೀವು ಹೇಳಿ ಸ್ನೇಹಿತರೆ, RCB ಈ ಮ್ಯಾಚ್ನಲ್ಲಿ ಏನು ಮಾಡಬೇಕು, ಯಾವ ಸ್ಟ್ರಾಟಜಿಯನ್ನು ರೂಪಿಸಬೇಕು? ಈ ಮ್ಯಾಚ್ನಲ್ಲಿ ನಿಮ್ಮ ಫೇವರೇಟ್ಸ್ ಯಾರ್ಯಾರು? 2 ಟೀಮ್ನಲ್ಲಿ ನಿಮ್ಮ ಫೇವರೇಟ್ ಆಟಗಾರರು ಯಾರು? ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.